ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆ ನಷ್ಟ ಯಾವಾಗ ಆಗುತ್ತೋ ಲಾಭ ಯಾವಾಗ ಬರುತ್ತೋ ಆ ಕನ್ಫ್ಯೂಷನ್ ನಿಮಗಿದೆ. ಆದ್ರೆ ಒಂದಂತೂ ಸತ್ಯ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತೂ ಬರ್ತಾನೆ. ಹಾಗೆ ನೀವು ಮಾಡಬೇಕಾದ್ದು ಒಂದು ಚಿಟಿಕೆ ಉದ್ದಿನ ಬೇಳೆ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಮತ್ತು ಉದ್ದಿನ ಬೇಳೆಯನ್ನ ಎರಡೂ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಒಂದು ಹೆಸರು ಕಾಳನ್ನ ಈಶಾನ್ಯ ದಿಕ್ಕಲ್ಲಿ ಹಾಕ್ಬೇಕು. ಉದ್ದಿನ ಕಾಳನ್ನ ಅಥವಾ ಉದ್ದಿನ ಬೇಳೆಯಿಂದ ಅದನ್ನು ನೈಋತ್ಯಕ್ಕೆ ಹಾಕಬೇಕು. ಈ ಪ್ರಕಾರ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಹಾಗೆ ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಅನುಷ್ಠಾನ ಮಾಡೋಕೆ ಮುನ್ನ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಾಗ್ಲಿ, ವಿದ್ಯಾರ್ಥಿಗಳು ಓದೋದ್ರ ಕಡೆ ಆಗ್ಲಿ, ಉದ್ಯೋಗಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದಾಗ್ಲಿ, ಅಥವಾ ಇರ್ತಕ್ಕಂಥ ಶತ್ರುಗಳಿಂದ ಹೇಗೆ ನೀವು ಹೊರಬರಬೇಕು ಅದ್ರ ಬಗ್ಗೆ ಸಹಿತ ನಿಮ್ಮ ಆಲೋಚನೆ ಇರುತ್ತೆ. ಆದ್ರೆ ಒಂದಷ್ಟು ಜನ ಶತ್ರುತ್ವ ಮಾಡ್ತಾರೆ. ಯಾವುದೇ ಒಂದು ಕೆಲಸವನ್ನು ಸಹಿತ ಕಷ್ಟಪಟ್ಟು ಮಾಡುವಂತ ಕೆಲಸದ ಪ್ರಾರಂಭದಲ್ಲಿ ಸುಮ್ಮನಿರ್ತಾರೆ. ಕೆಲಸ ಇನ್ನೇನು ಮುಗಿತಾ ಬರ್ತಿದೆ, ಅದರಿಂದ ಒಂದಷ್ಟು ಲಾಭ ಕಾಣಬಹುದು, ಆಗ ನಿಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಥವಾ ಅಲ್ಲಿ ಏನೋ ಒಂದು ತೊಂದರೆ ಕೊಡೋಕೆ ಶುರು ಮಾಡ್ತಾರೆ. ಆದ್ರೆ ಇಂಥ ಸಮಯದಲ್ಲಿ ನೀವು ಬುದ್ಧಿವಂತಿಕೆಯಿಂದ ನೀವು ಜೀವನ ಮಾಡಬೇಕು. ಆ ಬುದ್ಧಿವಂತಿಕೆಯ ಜೀವನ ಹೇಗಿರುತ್ತೆ? ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ 11 ಬಾರಿ ಪಠನೆ ಮಾಡಿ, ಒಂದು ವಿಳೆದೆಲೆ ತೆಗೆದುಕೊಂಡು ವಿಳೆದೆಲೆಯನ್ನ ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ ಕುಂಕುಮವನ್ನ ನೀರಲ್ಲಿ ಕಲಿಸ್ಕೊಂಡು ಆ ಕೆಂಪು ಗಂಧದಲ್ಲಿ ಇರ್ತಕ್ಕಂಥ ಕುಂಕುಮವನ್ನ ಒಂದು ನಕ್ಷತ್ರವನ್ನ ಬರೀರಿ. ಅಂದ್ರೆ 5 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನ ಬರೀರಿ. ಬರೆದು ಅದಕ್ಕೊಂದು ವೃತ್ತಾಕಾರವನ್ನ ಹಾಕಿ ಅದರ ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಒಂದು ಅಕ್ಷರವನ್ನ ಬರೆದು ಅದನ್ನು ಜೋಪಾನವಾಗಿ ಮನೆ ದೇವರ ಹತ್ರ ಇಟ್ಟು ಅದರ ಮೇಲೆ 2 ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ವಿದ್ಯಾರ್ಥಿಗಳ ಬದುಕು ಚೆನ್ನಾಗಿರುತ್ತೆ. ಮನೇಲಿರ್ತಕ್ಕಂಥ ಪೋಷಕರು ಮನೆಯಲ್ಲಿ ನೆಮ್ಮದಿ ಇರ್ತೀರಿ. ಉದ್ಯೋಗಕ್ಕಾಗಿ ಹೊರಡತಕ್ಕಂಥವ್ರು ನಿಮ್ಮ ಆರೋಗ್ಯದಲ್ಲಿ ಮತ್ತು ವ್ಯವಹಾರದಲ್ಲಿ ಮತ್ತು ನಿಮ್ಮ ಕೆಲಸಗಾರರಲ್ಲಿ ಜಯವನ್ನು ಸಾಧನೆ ಮಾಡ್ಕೊಳ್ತೀರಿ. ಚಂದ್ರ ಮತ್ತೆ ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ಒಂದು ಕಡೆಯಿಂದ ಒಳಿತಾಗುವಂತ ಕಾಲ, ಒಂದು ಕಡೆ ಸ್ವಲ್ಪ ಅಸಮಾಧಾನದ ಕಾಲ. ರಾಶಿ ನಕ್ಷತ್ರಗಳಲ್ಲಿ ಹಾಗೆ ತಪ್ಪದೇರ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದು ಲಕ್ಷ್ಮಿಯ ಅಷ್ಟೋತ್ರವನ್ನು ಅಥವಾ ದೇವಿಯ ಅಷ್ಟೋತ್ರವನ್ನು ಒಂದು ಅಷ್ಟೋತ್ರ ನೀವು ಮಾಡಿ. ಇಲ್ಲ ಅಂದ್ರೆ ಅಷ್ಟೋತ್ರವನ್ನ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಯಾವುದನ್ನ ವ್ಯವಸ್ಥಿತವಾದಂಥ ರೀತಿ ನೋಡಿಕೊಂಡು ಕಿವಿಯಲ್ಲಿ ಆಲಿಸಿ. ಒಂದು ಸತಿ ಅಷ್ಟೋತ್ರವನ್ನು ಆಲಿಸೋದ್ರಿಂದ, ಲಕ್ಷ್ಮಿಯ ಅಷ್ಟೋತ್ರವನ್ನ ಕೇಳೋದ್ರಿಂದ ತಕ್ಕಂಥ ಒಂದಷ್ಟು ಕರ್ಮ ಫಲಗಳಿಂದ ದೂರ ಆಗ್ತೀರಿ. ಹಾಗೆ ಸಾಧ್ಯವಾದರೆ ಪ್ರಾಣಿ ಪಕ್ಷಿಗಳಿಗೋ ದನಕರುಗಳಿಗೋ ಅಥವಾ ಏನಾದ್ರು ಒಂದಷ್ಟು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ ಒಂದಷ್ಟು ದವಸ ಧಾನ್ಯಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಹಣಕಾಸಿನಲ್ಲಿ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಜವಾಬ್ದಾರಿ ಇದೆ. ಹಾಗೆ ಅಂದ್ರೆ ನಿಮ್ಮ ಮೇಲಧಿಕಾರಿಗಳಾಗಿರ್ಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಪೋಷಕರಾಗಿರ್ಲಿ, ನಿಮ್ಮ ಸಹಪಾಠಿಗಳಾಗಿರ್ಲಿ, ಅವರು ತಿಳಿಸುವಂತ ಮಾರ್ಗದರ್ಶನದಿಂದ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಓದುವಂತಹ ವಿದ್ಯಾರ್ಥಿಗಳು ಸಹಿತ ಶ್ರಮಪಟ್ಟು ಓದಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ನಿಮ್ಮ ಸಾಧನೆಯ ಹಾದಿಯನ್ನು ಮತ್ತಷ್ಟು ದೃಢಪಡಿಸ್ಕೊಳ್ಬೇಕು, ಗಟ್ಟಿಯಾದಂತಹ ಮನಸ್ಸಿನಿಂದ ಏನೋ ಒಂದು ಸಾಧಿಸಬೇಕು ಅಂತಕ್ಕಂಥ ಹಠ ನಿಮ್ಮ ಮನಸ್ಸಲ್ಲಿದೆ. ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಮನಸ್ಸಿನ ಆ ಒಂದು ಸಂಕಲ್ಪ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. ಹಾಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿದ್ರು ಸಾಕಷ್ಟು ಅರ್ಥಪೂರ್ಣವಾದಂತಹ ಲಾಭವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ತಾವು ಏನ್ ಶ್ರಮ ಪಡ್ತೀರೋ ಶ್ರಮ ಪಟ್ಟಷ್ಟು ಲಾಭವನ್ನ ತಂದುಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಂಡಿದ್ದೀರಿ. ಕೋಪದಿಂದ ಏನೂ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ನಿಮಗೂ ಗೊತ್ತಿರುವಂತ ವಿಚಾರ. ಆದ್ರೂ ತಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಹಸನ್ಮುಖಿಯಾಗಿ ನಗನಗ್ತಾ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಆಲೋಚನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಅದರಲ್ಲೂ ಒಂದು ದೇವಿ ಆರಾಧನೆ ಅಥವಾ ನಾಗದೇವರ ಆರಾಧನೆ ಅಥವಾ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಒಂದು ಯಶಸ್ಸಿಗೋಸ್ಕರ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೋಜವಂ ಆರ್ಧದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.
ಹೀಗೆ ಹನುಮನ ಪ್ರಾರ್ಥನೆ ಮಾಡಿದ್ರೆ ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ. ಬಹಳ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆಯನ್ನ ಕೊಡ್ತೀರಿ. ಹಾಗೆ ನಿಮ್ಮನ್ನ ನಂಬಿರ್ತಕ್ಕಂಥವ್ರು ಅಥವಾ ನೀವು ನಂಬಿರ್ತಕ್ಕಂಥದ್ದು ಒಂದು ಅದೃಷ್ಟ ಅಂತಕ್ಕಂಥದ್ದು ನಿಮ್ಮದಿದೆ. ನಿಮ್ಮ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸು ಶಾಂತಿ ನೆಮ್ಮದಿಯುತವಾಗಿ ಇಟ್ಕೊಂಡಿರ್ತೀರಿ. ಮನಸ್ಸು ಒಂದು ಸ್ವಲ್ಪ ಚಂಚಲತೆಯಿಂದಿದ್ದು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳು ಕಣ್ಣು ಕಾಣುತ್ತೆ, ಮಾತ್ರ ಅದು ಕಾರ್ಯಸಿದ್ಧಿ ಆಗ್ತಾ ಇಲ್ಲ. ಏನೇ ಒಂದು ಕೆಲಸಕ್ಕಾದ್ರೂ ಪ್ರಯತ್ನ ಮಾತ್ರ ಅದು ಎಲ್ಲವೂ ವಿಫಲ ಆಗ್ತಾ ಇದೆ. ಆದ್ರೆ ಸಾಕಷ್ಟು ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅಂತಹ ಯೋಗಗಳು ಬರಬೇಕಾದ್ರೂ, ಆ ಯೋಗ ಫಲ ನಿಮಗೆ ಸಿದ್ಧಿ ಆಗಬೇಕಾದ್ರೂ ಒಂದಷ್ಟು ಶ್ರಮಿಸಲೇಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗೆ ಯಾವುದೇ ಆದ್ರೂ ನಾವು ಕೂತ್ರೆ ನಿಮ್ಮ ಅದೃಷ್ಟ ಬರ್ತಕ್ಕಂಥದ್ದಲ್ಲ. ಅದೃಷ್ಟ ಇದ್ರೂ ಸ್ವಲ್ಪ ಶ್ರಮಿಸಬೇಕು. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದ್ರ ಜೊತೆಗೆ ಸಾಧ್ಯವಾದ್ರೆ ಔದುಂಬರದ ಎಲೆಯನ್ನ ತಂದು, ಔದುಂಬರದ 9 ಎಲೆಗಳನ್ನು ತಂದುಕೊಂಡು ಒಂದೊಂದು ಎಲೆ ಮೇಲೂ ಶ್ರೀಮ್ ಅಂತಕ್ಕಂಥ ಒಂದು ಅಕ್ಷರವನ್ನ ಬರಿಬೇಕು. ಅಂದ್ರೆ 9 ಎಲೆಗಳ ಮೇಲೂ ಶ್ರೀಮ್ ಅಂತಕ್ಕಂಥ ಅಕ್ಷರವನ್ನ ಬರೆದು ಅದರ ಮೇಲೆ ಇಷ್ಟು ಅರಿಶಿನ ಕುಂಕುಮವನ್ನಿಟ್ಟು ನಿಮ್ಮ ಮನೆ ದೇವರ ಹೆಸರು ಹೇಳಿಕೊಂಡು ಯಾವ ಗಿಡದಿಂದ ಎಲೆಗಳನ್ನು ತಂದಿರ್ತೀರೋ ಅದೇ ವೃಕ್ಷದ ಸಾನ್ನಿಧ್ಯದಲ್ಲಿ ಹಾಕಿ. ಈ ಪ್ರಕಾರ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದು. ಹಾಗೆ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲವೂ ನಿಮ್ಮದು. ಹಾಗೆ ತಾವು ಏನ್ ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನ ದೃಢ ಸಂಕಲ್ಪವಾಗಿ ಕಾರ್ಯಸಿದ್ಧಿ ಮಾಡಿಕೊಂಡ್ರೆ ಮತ್ತಷ್ಟು ಲಾಭವೂ ಇದೆ. ಸಾಧ್ಯವಾದ್ರೆ ನವಗ್ರಹಗಳ ಆಲಯಕ್ಕೆ ಬಂದು 9 ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಶಿವಾಲಯಕ್ಕೆ ಬಂದು ಬಿಲ್ವಾರ್ಚನೆಯನ್ನು ಮಾಡಿಸಿದ್ದೆ ಆದ್ರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶ ನಿಮ್ಮದು. ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ವಿದ್ಯಾರ್ಥಿಗಳ ಜೀವನ, ಹೊಸದಾಗಿ ಮಾಡುವಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಭೂಮಿಯನ್ನು ನಂಬಿ ಬದುಕುವಂತಹ ರೈತ ಬಾಂಧವರು ತಮ್ಮೆಲ್ಲರಿಗೂ ಸಹಿತ ಒಂದು ಒಳಿತಾಗುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಕಾರಣ ಇನ್ನೇನು ಅಗೋಯಿಗೋ ಅಂದ್ರೆ ಗುರುವಿನಿಂದ ಸಿಗ್ತಕ್ಕಂತಹ ಲಾಭದಕ್ಷಿಣೆಗಳು ನಿಮ್ಮದಾಗ್ತಾ ಇದೆ. ಹಾಗಾಗಿ ಗುರುವಿನಿಂದ ಸಿಗುವಂತಹ ಲಾಭದಕ್ಷಿಣೆಗಳಿಗೂ ಮುನ್ನ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಧರ್ಮ ಕಾರ್ಯಗಳನ್ನ ಮಾಡುವಂತಹದ್ದು, ದಾನ ಧರ್ಮವನ್ನು ಮಾಡತಕ್ಕಂತಹದ್ದು, ಒಳ್ಳೆಯ ಕೆಲಸದ ಕಡೆ ಗಮನ ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿರುವ ಸ್ಥಳಕ್ಕೆ ಬಂದು ಅವರಿಗೊಂದಿಷ್ಟು ಹಣ್ಣು ಹಂಪಲುಗಳು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಒಂದು ಹಳದಿ ಕಲರ್ ಬಣ್ಣ ಅಂದ್ರೆ ಹಳದಿ ಬಣ್ಣದ ವಸ್ತ್ರವನ್ನ, ಹಳದಿ ಬಣ್ಣದ ಪುಷ್ಪಗಳನ್ನ, ಹಳದಿ ಬಣ್ಣದ ಅರಿಶಿನವನ್ನ, ಈ ಮೂರನ್ನೂ ತೆಗೆದುಕೊಂಡು ಹತ್ತಿರದಲ್ಲೆಲ್ಲ ನಾ ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡಿ ಬರೋದ್ರಿಂದ ನಿಮ್ಮ ಜಾತಕದಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ. ಆದರೆ ಬೇಡವಾದಂತ ವಿಚಾರಗಳು ತಲೆ ತುಂಬಿಕೊಂಡಿರೋದ್ರಿಂದ ಯಾವ ಮಾರ್ಗದಲ್ಲಿ ಹೆಜ್ಜೆ ಹಾಕಿದ್ರೆ ಸರಿ ಬರುತ್ತೆ ಎಂಬತಕ್ಕಂಥ ಕನ್ಫ್ಯೂಷನ್ ಇದೆ. ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಮನಸ್ಸಿಗೆ ಅಸಮಾಧಾನ ಇರುತ್ತೆ. ಆದರೆ ಮಾಡುವ ಅಥವಾ ಆಗುವ ಕೆಲಸಗಳಲ್ಲಿ ಮಾತ್ರ ಸ್ವಲ್ಪವೂ ವಿಘ್ನವಿಲ್ಲ. ಭಗವಂತ ಕೈ ಹಿಡಿದು ನಡೆಸ್ತಾನೆ. ಆದರೆ ನಿಮ್ಮ ಆಹಾರ ಪದ್ಧತಿಗಳನ್ನ ಸರಿಪಡಿಸ್ಕೊಳ್ಬೇಕು. ನಿಮ್ಮ ಹಸಿವಿಗೂ ಮುನ್ನ ಮತ್ತೊಬ್ಬರ ಹಸಿವು ನೀಗಿಸುವಂತ ಕಾಯಕಕ್ಕೆ ಮುಂದಾಗಬೇಕು. ಒಂದು ಪುಣ್ಯಕ್ಷೇತ್ರ ದರ್ಶನವೋ ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಒಂದಷ್ಟು ವಾನರ ಸೈನ್ಯಕ್ಕೆ ಒಂದಷ್ಟು ಹಣ್ಣು ಹಂಪಲುಗಳನ್ನ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಕಾಯಕಕ್ಕೆ ಮುಂದಾದ್ರೂ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಈ ಸಮಯದಲ್ಲಿ ಮಾತ್ರ ಬಹಳಷ್ಟು ವೇಗವಾಗಿ ಡ್ರೈವ್ ಮಾಡ್ತಕ್ಕಂಥದ್ದು, ಸ್ಪೀಡಾಗಿ ಎಲ್ಲನೂ ಆಚೆಗೆ ಹೋಗಿ ಬರ್ತೀನಿ ಅಂತ ಅಂದುಕೊಳ್ಳುವಂಥದ್ದು ಇದು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಬೇಡವಾದ ವಿಚಾರಗಳು ತಲೆ ತುಂಬಿಕೊಂಡು ಬೇಕಾಗುವಂತ ವಿಚಾರಗಳನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಬದಿಗೊತ್ತುವಂತ ಪ್ರಯತ್ನ ಆಗತ್ತೆ. ಆದಷ್ಟು ಸ್ವಲ್ಪ ಜಾಗೃತೆ ಇರಲಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ರೆ ಮತ್ತಷ್ಟು ವಿಶೇಷವಾದಂತ ಫಲವನ್ನ ನಿಮ್ಮದಾಗಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ.